ಹಾಯ್, ವೆಲ್ಕಮ್ ಬ್ಯಾಕ್ ಟು ಲಿಖಿತ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತೆ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ಥರ ನನ್ನ ಔಟ್ಫಿಟ್. ಎಲ್ಲಿಗಪ್ಪ ಹೋಗ್ತಾ ಇರೋದು ಈ ಥರ ಅಂದರೆ, ಸೊ ಇಲ್ಲಿ ಇವತ್ತು ದೇವ್ರು ಮಾಡ್ತಾಯಿದ್ದಾರೆ, ಅಂದರೆ ದೇವ್ರ ಪೂಜೆ ನಡೀತಾಯಿದೆ. ಸೊ ನೋಡಿ ಬರ್ತಾ ಇದ್ದಾರೆ ನಮ್ಮಮ್ಮ. ಸೊ ದೇವ್ರ ಪೂಜೆ ನಡೀತಾ ಇದೆ. ಮುನೇಶ್ವರನಿಗೆ ಕುರಿ ಕೋಳಿ ಎಲ್ಲ ಕೊಡ್ತಾರಲ್ಲ, ಸೊ ಆ ಕಾರ್ಯ ನಡೀತಾ ಇದೆ. ಸೊ ಬನ್ನಿ, ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಇರುತ್ತೆ, ಯಾವ ಥರ ನಾವು ಎಂಜಾಯ್ ಮಾಡ್ತೀವಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ನೋಡ್ಬೋದು, ಇದು ಮಾರ್ನಿಂಗ್ ವ್ಯೂ ಆಗಿರುತ್ತೆ. ಕಾರಲ್ಲಿ ಹೋಗ್ಬೇಕಾದ್ರೆ ಕ್ಯಾಪ್ಚರ್ ಮಾಡಿದ್ದು. ನಾವು ಬೆಟ್ಟದ ಮೇಲೆ ಹೋಗ್ತಾ ಇದ್ದೀವಿ. ಯಾವ ಬೆಟ್ಟ ಅಂದರೆ ಅಕ್ಕಯಮ್ಮ ಬೆಟ್ಟ. ಇದು ಬಂದು ದೇವನಹಳ್ಳಿ ಹತ್ರ ಪ್ಲೇಸ್. ಇದು ಇನ್ನೂ ಈ ಕಡೆನೇ ಬರಬೇಕಾಗುತ್ತೆ, ಬಟ್ ಅದೇ ರೋಡ್ಗೆ ನಿಮ್ಗೆ ಬರ್ಬೋದು. ಆ ರೋಡಲ್ಲಿ ಬಂದು ರೂಟ್ ಮ್ಯಾಪ್ ಹಾಕ್ಕೊಂಡು ನಿಮ್ಗೆ ಅದು ಸಿಗುತ್ತೆ ಆ ಪ್ಲೇಸು. ಸೊ ತುಂಬ ಹಳೆಯ ದೇವಸ್ಥಾನ. ಸೊ ಇವಾಗ ಇನ್ನೂ ಕನ್ಸ್ಟ್ರಕ್ಟ್ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ವಿ, ಯಾಕಂದರೆ ಅದು ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಇಲ್ಲೇ ನಾವೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಇಕ್ಕಿರೋದು ಅಕ್ಕಯಮ್ಮ ಅಂತ. ಸೊ ಈ ಕಡೆ ಇನ್ನೂ ಕನ್ಸ್ಟ್ರಕ್ಟ್ ಆಗ್ತಾಯಿದೆ ಅದು. ಸೊ ಇಲ್ಲಿ ಬಂದು ನದಿ ಎಲ್ಲ, ಅಲ್ಲಿ ನಮ್ಮ ಅಕ್ಕ ಮಗಳಿಗೆ ಸ್ನಾನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರು. ಅಂದರೆ ಏನೇ ಕಾಯಿಲೆ ಇದ್ದರೂ ಒಂದು ನಂಬಿಕೆ ಹೋಗುತ್ತೆ ಅನ್ನೋದು. ಸೊ ಅವಳು ಮುಣ್ಗೋಕ್ಕೆ ರೆಡಿ ಇಲ್ಲ. ನಮ್ಮ ಮಾವ ನೋಡಿ ಎತ್ತಿ ಬೀಸಾಕ್ತಾರೆ. ನೋಡಿ ಯಾವ ಥರ ಮುಣಗಿಸ್ತಾ ಇದ್ದಾರೆ. ಅಯ್ಯೋ, ನಗ್ದು ಸಾಕಾಯಿತು. ಎತ್ತ ಮುಣಗ್ಸಾಕ್ತಾ ಇದ್ದಾರೆ ಹೋಗಿ ಅವಳನ್ನ. ಅದಾದಮೇಲೆ ಫಸ್ಟ್ ನಮಗೆ ದೇವ್ರ ದರ್ಶನ ಅಂದರೆ ಪೂಜೆ ಆಯಿತು. ತುಂಬ ಖುಷಿ ಆಯಿತು. ನಾನು ಫಸ್ಟ್ ಟೈಮ್, ನನಗೆ ಜ್ಞಾಪನ ಬಂದಾಗಿಂದ ನಾನು ನೋಡಿರೋವಂಥದ್ದು. ಹಾಗೆ ಮನೆಗೆ ಕಳೆಪುರಿ ಹಾಗೆ ಎಲ್ಲ ತೊಗೊಂಡು, ಸೊ ಈ ಥರ ಇದೆ ವ್ಯೂ. ಸೊ ಅಲ್ಲಿ ಸ್ಟೆಪ್ಸು ಹತ್ಕೊಂಡು ಬರ್ಬೋದು, ಇಲ್ಲ ಕಾರೇ ಬರ್ತೀವಂದರೂ ಕಾರು ಕೂಡ ಬರ್ಬೋದು. ಆ ಥರ ಮಾಡಿದ್ದಾರೆ ಈಗ. ಸೊ ಇದೆಲ್ಲ ನಾವು ಆಗ ಲಾಸ್ಟ್ ನನ್ನ ಮದುವೆಗೆ ಮುಂಚೆ ಒಂದು 7 ಇಯರ್ಸ್ ಆಗಿರ್ಬೋದೇನೋ ಮೇ ಬಿ. ಸೊ ಆಗ ಹೋಗಿದ್ದಂಥ ಪ್ಲೇಸ್ ಇದು. ಅವಾಗ ಜಾತ್ರೆ ಟೈಮಲ್ಲಿ ಹೋಗಿದ್ದೆ ನಾನು. ಸೊ ನೋಡಿ, ಇನ್ನು ಮಂಜಾಗೇ ಇದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆಯಲ್ಲ. ಹಾಗೆ ನಾವು ಸ್ವಲ್ಪ ಬೊಂಬೆ ಅವೆಲ್ಲ ತೊಗೊಂಡು ಮಕ್ಕಳಿಗೆ ಸ್ವಲ್ಪ ಅಲ್ಲಿ ಟೈಮ್ ಪಾಸ್ ಮಾಡಿ ಬಂದ್ವಿ. ಧೃತಿಗೆ ಒಂದು ಡಾಲ್ ಕೊಟ್ಟು, ಹಾಗೆ ಮನೆಯಲ್ಲಿ ದೀಪ ಬೆಳಗಿಸಿ, ತಮ್ಮಿಟ್ಟು ದೀಪ ಅಂತಾರಲ್ಲ, ಸೊ ಅದೆಲ್ಲ ಮಾಡಿ ಮನೆಗೆ ಪೂಜೆ ಮಾಡಿ, ಇನ್ನು ಏನು ನಾವು ಮೇಕೆ ಹೊಡಿಬೇಕು ಅಂತಿದ್ರು. ಅಂದರೆ ನಾನು ಇಕ್ಕಿರೋ ಹೆಸರು ಬಂದು ಟಗರು. ಅದು ಸೈಲೆಂಟಾಗಿ ಇರೋಲ್ಲ ಫ್ರೆಂಡ್ಸ್, ಗುಮ್ಮದು. ಅಲ್ಲೆಲ್ಲೋ ಹೋಗ್ತಾಯಿದ್ರು, ಅದು ಬಂದು ಗುಂಬಾಗಿ ಬರೋದು. ತುಂಬ ಭಯ ಬೀಳ್ತಾಯಿದೆ. ಸೊ ಅದಕ್ಕೆ ಮನೆ ಹತ್ರ ಅರ್ಶಿನ ಕುಂಕುಮ ಇಕ್ಕಿ ಹೂವು ಹಾಕಿ ಕರ್ಕೊಂಡು ಹೋಗೋವಂಥ ಶಾಸ್ತ್ರ. ಸೊ ಅದಕ್ಕೆ ಹೂವು ಅದು ಕಟ್ಟಾಗೋಯ್ತು. ಸೊ ಅದನ್ನು ಕಟ್ತಾಯಿದ್ರು ನೀಟಿಗೆ. ಸೊ ಅದು ಗೊತ್ತಾಗಿತ್ತೇನೋ ಮೇ ಬಿ ನನ್ನ ಇವತ್ತು ಸಾಯಿಸ್ಬಿಡ್ತಾರೆ ಅಂತ. ಆದರೂ ಸ್ವಲ್ಪ ಹೊತ್ತು ಆ್ಯಕ್ಟಿವ್ ಆಗಿತ್ತು, ಆಮೇಲೆ ಫುಲ್ ಡೌನ್ ಆಗೋಯಿತು. ಸೊ ಹಾಗೆ ಎಲ್ಲ ಒಂದು ಫೋಟೋ ತೊಗೊಳೋಣ ಅದ್ರ ಜೊತೆ ಅಂದ್ಬಿಟ್ಟು ತೊಗೊತಾ ಇದ್ವಿ. ಅಂದರೆ ನಾನಿರಲಿಲ್ಲ, ನಾನು ಮಾಡೋದ್ರಿಂದ ನಮ್ಮ ದೊಡ್ಡ ಮಾವ ಹತ್ರ ಹೋಗಿತ್ತದು. ನಮ್ಮ ಅಕ್ಕ ಚೆನ್ನಾಗಿ ಆಯ್ ಮಾಡ್ತಾರಲ್ಲ. ಸೊ ಇದೇನಪ್ಪ ಅಂದರೆ ಅಲ್ಲಿಗೆ ಬೇಕಾಗಿರೋ ಅಂಥ ಪೂಜೆ ಸಾಮಾನುಗಳು ಎಲ್ಲ ತೊಗೊಂಡು ಹೊರಡಬೇಕು. ಸೊ ಅದು ಬಿರೆಗಾಲಲ್ಲಿ ಚಪ್ಪಲಿ ಏನು ಹಾಕಬಾರ್ದು. ಸೊ ಆ ಥರ ನೋಡಿ ಇವರೆಲ್ಲ ನಮ್ಮ ಅಕ್ಕ ಹೇಳ್ತಾ ಇದ್ದಾರೆ. ನಾವು ಇನ್ನೊಂದು ಅಕ್ಕ, ನಮ್ಮ ಅಕ್ಕ ಸಾಕು ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದಾರೆ. ಸೊ ಅವ್ರ ಮಗಳು, ನನ್ನ ಮಗಳು ನೋಡಿ. ಇದು ನಾನು ಚಿಕ್ಕ ವಯಸ್ಸಿಂದ ಇದೆ ಫ್ರೆಂಡ್ಸ್, ಇದು ಕೋಳಿ ಫಾರ್ಮು. ಸೊ ತುಂಬ ವರ್ಷ ಆಗಿದೆ ಈ ಕಡೆ ತೋಟ ಸೈಡ್ ಬಂದು. ನಾನು ಅಮ್ಮ ಎಲ್ಲ ಫ್ರೆಂಡ್ಸ್ ಏನಾಗಿದೆ ನೋಡಿ, ನನ್ನ ಕಣ್ಣು ಯಾವ ಥರ ಆಗಿಬಿಟ್ಟಿದೆ. ಯಾರೇ ನನ್ನ ಮೇಲೆ ಕಣ್ಣು ಹಾಕ್ಬಿಟ್ಟಿದ್ದಾರೆ, ಅದಕ್ಕೆ ಯಾವ ಥರ ಆಗೋಗಿದೆ. ಸೊ ಸ್ವಲ್ಪ ಲೈಟು ನೋವಿದೆ. ಸೊ ಇದಂತೂ ಆಗೆಲ್ಲ ಫುಲ್ಲು ತೋಪಿದ್ದಿದ್ದು, ಈಗೆಲ್ಲ ಫುಲ್ ನೋಡಿ ಅವಕ್ಕೂ ಇವಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಹಾಗೆ ನಾವೆಲ್ಲಿ ಪೂಜೆ ಮಾಡೋದು ಅಂತಂದು ತೋರಿಸ್ತೀನಿ ಬನ್ನಿ. ಸೊ ಇದೇ ಪ್ಲೇಸು. ಪ್ರತಿ ವರ್ಷ ನಾವು ಇಲ್ಲೇ ಮಾಡೋವಂಥದ್ದು. ಪೆಂಡಾಲೆಲ್ಲ ಹಾಕಿ ಸೊ ನೀಟಾಗಿ ಅರೇಂಜ್ ಮಾಡಬೇಕಿತ್ತು. ಟಗರು ನೋಡಿ ಪಾಪ ಸೈಲೆಂಟಾಗಿ ಬಿಟ್ಟಿದೆ ಕಟ್ಟಾಗಿ. ಅದು ಗೊತ್ತಾಗಿತ್ತು ಆ್ಯಕ್ಚುಲಿ, ಹೇಳ್ತಾರಲ್ಲ ಮನುಷ್ಯ ಅಂದಮೇಲೆ ಸುತ್ತವಾಗ ಗೊತ್ತಾಗುತ್ತೆ ಅಂತ. ಸೊ ನನ್ನ ತಂಗಿ ಕೈ ಕೊಟ್ಟಿದ್ದೆ, ಅವಳು ಗೊತ್ತಿದ್ದರೆ ಈ ಥರ ಕ್ಯಾಪ್ಚರ್ ಮಾಡಿದರೆ ಇಟ್ಕೆ ಎಲ್ಲ ಇಕ್ತಾಯಿದ್ವಿ. ಹಾಗೆ ಸಗಣಿ ಬೇಕಿತ್ತು. ಸೊ ನಾನು ಮತ್ತು ನನ್ನ ತಂಗಿ ತಿರ್ಗಾ ಮತ್ತೆ ಮನೆ ಹತ್ರ ಹೋಗಿ ಸಗಣಿ ಎತ್ಕೊಂಬರಕ್ಕೆ ಹೋದ್ವಿ. ಅಷ್ಟರಲ್ಲಿ ಎಲ್ಲ ಸಾರಿಸಿ ರಂಗೋಲಿ ಹಾಕಿ, ಇದು 7 ಕಲ್ಲಿಕ್ಕಿರ್ತಾರೆ. ಇದು ಹೆಸರು ಬಂದು ಈ ದೇವ್ರನ್ನ ಅಕ್ಕಯಮ್ಮ ಅಂತ ಕರೀತಾರೆ. ಇದು ಬಂದು ಮುನೇಶ್ವರ. ಸೊ ಮುನೇಶ್ವರನ ಈ ಥರ ಮಾಡ್ತಾರೆ. ಸೊ ಇಲ್ಲಿ ಬಂದು ಒಲೆ ಏನಕ್ಕೆ ಇಕ್ತಾಯಿದ್ದು ಅಂದರೆ ಪೊಂಗಲ್ ಮಾಡೋಕ್ಕೆ, ಅಂದರೆ ಏನಾದರೂ ಸ್ವೀಟ್
ಮಾಡಬೇಕಲ್ಲ ದೇವ್ರಿಗೆ ನೈವೇದ್ಯಕ್ಕೆ, ಅದಕ್ಕೆ ಪೊಂಗಲ್ ಮಾಡ್ತಾಯಿದ್ರು. ಸೊ ದೇವ್ರಿಗೂ ಮತ್ತು ಪ್ರಸಾದ ಥರ ಎಲ್ಲರಿಗೂ ಹಂಚೋಕ್ಕೆ. ಸೊ ನಮ್ಮ ಅಕ್ಕ ಮುನೇಶ್ವರಗೆಲ್ಲ ಅರ್ಶಿನ ಕುಂಕುಮ ಹಾಕಿ ಹೂವು ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ರು. ಸೊ ಒಬ್ಬರು ಮಿಸ್ ಆಗಿದ್ದರು, ಇವರು ನಮ್ಮ ಚಿಕ್ಕತ್ತೆ. ಸೊ ಈಗ ಟಗರು ಇದೆಲ್ಲ ಸಾಕಿರೋರು ಪಾಪ ಹತ್ಕೊಂಬಿಟ್ರು ಲಾಸ್ಟಾಗೆ, ಅದು ಕತ್ತರಿಸಿದ್ಮೇಲೆ. ಸೊ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಒಂಥರ ಬಾಂಡ್ ಬೆಳೆದಿರುತ್ತೆ. ಸೊ ಧೃತಿಗೆ ಊಟ ಮಾಡಿಸಿರಿಲ್ಲ, ಸೊ ಅದಕ್ಕೆ ನಾನು ಊಟ ಮಾಡಿಸ್ತಾಯಿದ್ದೆ. ಅವಳು ತಿನ್ನೋದೇ ಒಂದು ದೊಡ್ಡ ಟಾಸ್ಕ್. ಸೊ ಅಲ್ಲಿ ನೋಡು ಇಲ್ಲಿ ನೋಡು ಅಲ್ಲಿ ಬರುತ್ತೆ ಗುಮ್ಮುತ್ತೆ ಅಂತ ಎಲ್ಲ ಹೇಳ್ಕೊಂಡು ತಿನ್ನಿಸ್ತಾಯಿದ್ದೆ. ನಮ್ಮ ಅಕ್ಕನೂ ಅವಳು ಮಗಳಿಗೆ ತಿನ್ನಿಸ್ತಾಯಿದ್ರು. ಸೊ ನೋಡಿ ಎಡೆ ಎಲ್ಲ ಹಾಕಿದ್ದಾರೆ ಮುನೇಶ್ವರಗೆ ಮತ್ತು ಅಕ್ಕಮ್ಮಗೆ. ನಾವು ಹೋಗಿ ಟಿಫನ್ ಮಾಡಿದ್ವಿ, ಟೊಮೆಟೊ ಬಾತ್ ಮಾಡಿದರು. ನಮ್ಮ ಮಾವ ನೋಡಿ ಕೂತ್ಕೊಂಡಿದ್ದರು, ಅವ್ರು ಪೂಜೆ ಮಾಡೋವರೆಗೂ ತಿನ್ನಬಾರ್ದು ಅಂತ. ಸೊ ಈ ಥರ ಮೊಟ್ಟೆ ಎಲ್ಲ ಹಾಕಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತಂಬಿಟ್ಟು, ಅರ್ಶಿನ ಕುಂಕುಮ, ಏನೇನು ಪೂಜೆ ಸಾಮಾನು ಇದೆಯೋ ಅದೆಲ್ಲ ಫಸ್ಟು ಅತ್ತೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕೆ ಫಸ್ಟ್ ಟೈಮ್ ಫ್ರೆಂಡ್ಸ್, ಅದು ಬಿರೆ ನೀರು ಕುಡ್ದಿರೋದು, ಬೂಸ ಆಗದಿರ ಕುಡಿತಾ ಇರಲಿಲ್ಲಂತೆ. ಫಸ್ಟ್ ಟೈಮ್ ಅದು ನೀರು ಬೇಕು ಅಂತ ಹೋಗಿದ್ದು. ನಂಗೊಂಥರ ಬೇಜಾರಾಗೋಯಿತು. ನಮ್ಮ ಮಾವ ಚೆನ್ನಾಗಿ ಸಾಕಿದ್ರು, ನಮ್ಮ ಮಾವ ಅತ್ತೆ ಎಲ್ಲ. ಸೊ ಇವ್ರು ದೊಡ್ಡ ಮಗ ಆಗಿದ್ರದಿಂದ ಸೊ ಇವ್ರು ಪೂಜೆ ಮಾಡಬೇಕಿತ್ತು ಫಸ್ಟು. ಇವರಿಬ್ಬರು ಈಗ ನ್ಯೂ ಕಪಲ್ಸ್, ಆಲ್ರೆಡಿ ನೀವೊಂದು ಲಾಗಲ್ಲಿ ನೋಡಿರ್ತೀರ, ಮ್ಯಾರೇಜ್ ಲಾಗಲ್ಲಿ. ಸೊ ಇವರು ಮದುವೆ ಆದಮೇಲೆ ಅದನ್ನು ಕೊಡಬೇಕು ಅಂತ ಇದ್ದಿದ್ದು. ಸೊ ಅವ್ರ ಕೈಯಲ್ಲೂ ಪೂಜೆ ಮಾಡಿಸಿ ಎಲ್ಲ ಮುಗಿಸಿದ್ರು. ನಮ್ಮ ಅಕ್ಕನೂ ಅರ್ಶಿನ ಕುಂಕುಮ ಎಲ್ಲ ಇಕ್ತಾಯಿದ್ರು. ಸೊ ಮಂಗಳಾರತಿ ಎಲ್ಲ ಆಗಿ ಎಲ್ಲ ಆದಮೇಲೆ ಕುರಿ ಏನು ಇರುತ್ತೋ, ಸೊ ನಾವು ಓನ್ಲಿ ಮಟನ್ ಮಾಡಿಸಿಲ್ಲ, ಮಟನ್ ಚಿಕನ್ ಪ್ರತಿಯೊಂದು ಮಾಡಿಸಿದ್ವಿ. ಮಟನ್ನು, ಚಿಕನ್ನು, ಕಬಾಬು, ಫ್ರೈ, ಚಿಕನ್ ಚಿಲ್ಲಿ, ಪಾಯಸ, ತುಂಬ ಟೇಸ್ಟಿಯಾಗಿತ್ತು ಫುಡ್ ಮಾತ್ರ. ನನಗಂತೂ ನಿಮಗೇನಾದರೂ ಆ ಥರ ಫುಡ್ ಬೇಕು ಅಂದರೆ ಸೊ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕಮೆಂಟಲ್ಲಿ ಕೇಳಿ. ಸೊ ನಾನು ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಕೊಡ್ತೀನಿ. ತುಂಬ ಚೆನ್ನಾಗಿ ಮಾಡಿದರು ಫುಡ್ಡೆಲ್ಲ. ಸೊ ಎಲ್ಲರೂ ಮಂಗಳಾರತಿ ಮಾಡಿದ್ರು, ನಮ್ಮ ಅಕ್ಕ, ನಮ್ಮಮ್ಮ, ಅತ್ತೆ, ಅವ್ರ ಮನೇಲಿ ಯಾರ್ಯಾರು ಇದ್ದಾರೋ ಎಲ್ಲ. ಸೊ ನಮ್ಮ ಮಾವ ಕೂಡ ಮಾಡಿದ್ರು. ಇದೆಲ್ಲ ಮುಗಿಸಾದ್ಮೇಲೆ ಈ ಮೇಕೆ ಏನಿರುತ್ತೋ ಅದನ್ನು ಮಂಗಳಾರತಿ ಆದಮೇಲೆ ಎಲ್ಲರೂ ಮಂಗಳಾರತಿ ಆದಮೇಲೆ ಸ್ವಲ್ಪ ಫೋಟೋಸ್ ತೊಗೊಂಡ್ವಿ ನಾವು. ಸೊ ನಾನೇ ಆ ಫೋಟೋಸಲ್ಲೂ ಇಲ್ಲ. ಸೊ ನಮ್ಮ ಅಕ್ಕ, ನಮ್ಮ ಅತ್ತೆ ಅವರೆಲ್ಲ. ಸೊ ಈ ಥರ 3 ರೌಂಡ್ ಬರಬೇಕು. ಅಂದರೆ ಮೇಕೆ ಮತ್ತು ಇವರಿಬ್ಬರು ಇಂದ್ರ ಕೊಡ್ತೀನಿ ಅಂತ ಅಂದ್ಕೊಂಡಿದ್ರಲ್ಲ ಅವರಿಬ್ಬರು ಕಪಲ್ಸು, ಮತ್ತು ನಮ್ಮ ಅಕ್ಕ ತಂಬಿಟ್ಟು. ಆರತಿ ಅಂದರೆ ತಂಬಿಟ್ಟು ಆರತಿ ಅಂತಾರಲ್ಲ ಆ ಥರ. ಸೊ 3 ರೌಂಡ್ ಬರಬೇಕು. ಸೊ ಅದೆಲ್ಲ ಬಂದಾದಮೇಲೆ ವೈಟ್ ಪಂಚೆನ ಕಟ್ತಾರೆ. ಈಗ ನೋಡಿ ಈ ವಿಡಿಯೋದಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಅಲ್ಲಿ 3 ರೌಂಡ್ ಆಯಿತು, ಬಂದು ನಿಂತಾದಮೇಲೆ ಸೊ ತಂಬಿಟ್ಟೆಲ್ಲ ಇಕ್ಕಿ ದೇವ್ರ ಮುಂದೆ ಈ ಥರ ವೈಟ್ ಪಂಚೆ, ಅಂದರೆ ದೇವ್ರಿಗೆ ಎಗರಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಕಟ್ತಾರೆ. ಸೊ ಇದು ಬಂದು ತೀರ್ಥ ಹಾಕ್ತಾರದು. ನಾವು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಬೆಳಗ್ಗೆ, ಅಲ್ಲಿಂದ ತರೋ ಅಂಥ ತೀರ್ಥ ಇದು ದೇವ್ರದ್ದು. ಸೊ ಅದಕ್ಕೆಲ್ಲರೂ ಚಿಮುಡಿಸ್ತಾಯಿದ್ರು. ಅದು ವರ ಕೊಡ್ತು, ನಮ್ಮ ಅತ್ತೆ ಅಲ್ವಾ ಸಾಕಿರೋದು. ಸೊ ಅವರು ಹಾಕಿದ್ಮೇಲೆ ಅದು ವರ ಕೊಟ್ಟಿದ್ದು, ಅನ್ನೋರ್ಗೂ ಕೊಟ್ಟೇ ಇಲ್ಲ. ಸೊ ಕುರಿ ಹಿಂಗೆ ಒದರಿದ್ರೇನಲ್ಲ ಅದು ಓಕೆ ಅಂದಂಗೆ. ಸೊ ಅದಾದಮೇಲೆ ಅದ್ರ ಕೊಡಲಲ್ಲಿರೋ ಅಂಥ ಹೂವನ ಅಲ್ಲಿ ಮುನೇಶ್ವರ ಹತ್ರ ಇಕ್ಕಿ ಹೊಡಿಯೋಕ್ಕೆ ಸರ್ಕಸ್ ಆಗೋಯ್ತು. ಒಂದು 10 ನಿಮಿಷ ಆಟಾಡಿಸ್ಬಿಟ್ಟಿದೆ ಅದು. ನೋಡಿ ಅವ್ರ ಪಾಪ ಆ ಕಡೆ ನೋಡು ಅನ್ನೋಕ್ಕೆ ಅದು ಈ ಕಡೆನೇ ನೋಡ್ತಾಯಿತ್ತು, ಅವ್ರ ಕಡೆನೇ. ಸೊ ಎಂಥವ್ರಿಗೂ ಪ್ರಾಣ ಹೋಗ್ತದೆ ಅಂದರೆ ಭಯ ಆಗೇ ಆಗುತ್ತೆ. ಸೊ ಬೇಜಾರಾಗುತ್ತೆ ನಾವು ಸಾಕಿರೋದನ್ನೇ ನಾವೇ ಹೊಡಿಬೇಕಂದ್ರೆ. ಸೊ ಅದಕ್ಕೆ ಆ ಅಪ್ಪ ಹಗ್ಗದಲ್ಲಿ ಕಟ್ಟಿ ಆ ಥರ ಕೊಂಬುಗಳನ್ನ ಸ್ಟ್ರೈಟಾಗಿ ಇಕ್ಸಿದ್ರು. ಹೊಡೆದ್ರು. ನಾನು ಹೇಳ್ಬೇಕಂದ್ರೆ ವಾಯ್ಸ್ ಓವರ್ ಕೊಡಬೇಕಾದ್ರೇ ವೀಡಿಯೋ ನೋಡ್ತಾ ಇರೋದು, ಅದು ಹೊಡೆದಿದ್ದು ನನ್ನ ಕಣ್ಣಾರೆ ನಾನು ನೋಡೇ ಇಲ್ಲ. ವೀಡಿಯೋ ಸುಮ್ಮನೆ ಇಕ್ಬಿಟ್ಟು ನಾನು ಆ ಕಡೆ ತಿರ್ಕೊಂಡಿದ್ದೆ. ಅದು ಹೊಡೆದಿದ್ದ ತಕ್ಷಣ ಆ ರಕ್ತನೆಲ್ಲ ಮುನೇಶ್ವರ ಮೇಲೆ ಚಿಮ್ಮರಿಸಿ ಆ ತಟ್ಟೆ ಏನಿರುತ್ತೋ ಆ ಪ್ರಸಾದ ಅದರೊಳಗಡೆ ಎಲ್ಲ ಚಿಮ್ಮರಿಸಿದ್ರು. ಪಾಪ ನೀರು ಕುಡಿತಾಯಿತ್ತು ಫ್ರೆಂಡ್ಸ್. ಅದು ನೋಡಿ ನಮ್ಮ ಮಾವ ನೀರು ಆಡ್ತಾಯಿದ್ರು. ನಂಗೆ ಬೇಜಾರಾಗೋಯ್ತು, ಪಾಪ ನೀರು ಕುಡಿತಾಯಿತ್ತು ಅದು. ಸೊ ಅಲ್ಲಿ ಒದ್ಲಾಡ್ತಾಯಿತ್ತು, ಒಂಥರ ಬೇಜಾರಾಗುತ್ತೆ. ಸೊ ಅದಾದಮೇಲೆ ನಾವು ಪ್ರಸಾದ ಎಲ್ಲ ತಿಂದು ಸ್ವೀಟ್ ಪೊಂಗಲ್ಲು, ಸೊ ಕಬಾಬ್ಗೆಲ್ಲ ಕಲಿಸಿದ್ರು. ಇದು ಬಿರಿಯಾನಿ ಮಾಡೋಕ್ಕೆ ದಮ್ ಕಟ್ತಾಯಿದ್ರು. ಸೊ ಇಲ್ಲಿ ಚಿಕನ್ ಚಿಲ್ಲಿ ಆಗ್ತಾಯಿತ್ತು. ಸೊ ಈ ಥರ ಎಲೆ ಹಾಕ್ಬಿಟ್ಟು ದಮ್ ಕಟ್ಟೋದಂತೆ ಅವರು. ನಾನು ಅವ್ರ ಹತ್ರ ಕೇಳಿದೆ. ಸೊ ಅದಾದಮೇಲೆ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಸುಲಿತಾಯಿದ್ರು. ಸೊ ನಾವು ರೆಡಿ ಆಗಬೇಕಲ್ಲ, ಸೊ ಅದಕ್ಕೆ ಹೊರಟ್ವಿ. ಸೊ ನಾವು ರೆಡಿಯಾಗಿ ಸ್ವಲ್ಪ ಧೃತಿ ಮಲಗಿದ್ಲು. ಅದೆಲ್ಲ ಆದಮೇಲೆ ನಾನು ಧೃತಿ ನೋಡಿ ಈ ಥರ ರೆಡಿ. ಅಷ್ಟರಲ್ಲಿ ಎಲ್ಲರೂ ಬಂದುಬಿಟ್ಟಿದ್ರು.
ರಿಲೇಟಿವ್ಸ್ ಎಲ್ಲ. ಸೊ ನಾವೆಲ್ಲ ಕೂತ್ಕೊಂಡು ಏನು ಮಾಡ್ತಾಯಿದ್ವು ಅಂದರೆ, ಇನ್ನೂ ಅದು ಬೇಯ್ತಾ ಇತ್ತು ಮಾಂಸ, ಏನು ಮಟನ್ ಇತ್ತಲ್ಲ, ಸೊ ನಾವೆಲ್ಲ ಈ ಥರ ರೆಡಿಯಾಗಿ ಕೂತ್ಕೊಂಡಿದ್ವಿ. ಸೊ ಎಲ್ಲರೂ ಬಂದಿರೋರನ್ನ ಮಾತಾಡ್ಸ್ತಾಯಿದ್ರು ನಮ್ಮ ಅತ್ತೆ ಎಲ್ಲ. ಸೊ ಅಲ್ಲೊಂದು ಗ್ಯಾಂಗ್ ಇಲ್ಲೊಂದು ಗ್ಯಾಂಗ್ ಆಗಿತ್ತು, ಯಾಕಂದರೆ ಪ್ಲೇಸ್ ಇರಲಿಲ್ಲ. ಸೊ ನಮ್ಮ ಅಕ್ಕ ಮಗಳು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ, ನಂಗೆ ಇಷ್ಟ ಆಯಿತು ಅವ್ರ ಫ್ರಾಕು. ಇವ್ರ ಮಗಳು ನೋಡಿ ನಮ್ಮ ಅಕ್ಕ ಒಳ್ಳೆ ಹೋಗ್ಬಿಟ್ರು. ಸೊ ಇವ್ರು ಏನು ಮಾತಾಡ್ತಿದ್ರು ಅಂದರೆ, ಸೊ ಅದು ಒಂದೇ ಥರ ಹಾಕ್ಕೊಂಡ್ಬಂದಿದ್ರು. ಸೊ ಇಬ್ಬರದು ಸೇಮ್ ಅಂತ. ಸೊ ನಮ್ಮ ಅಕ್ಕ ನಾವು ನೋಡಿ ಕೂದಲೆಲ್ಲ ಕೆದರಿದೆ ಅಂತ ಮಾತಾಡ್ತೀನಿ, ನಾನು ನೋಡು ಅಂತ. ನಮ್ಮ ಅಕ್ಕ ನೋಡಿ ಹಾಯ್ ಫ್ರೆಂಡ್ಸ್ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ ಒಂದು ಏನಂದರೆ, ನನ್ನ ಧೃತಿಂಗ್ ಅದೇ ಇವಳು ಸುಮ್ಮನೆ ಇರು ಹಂಗೆ ಕೆನಕ್ಕೆ ಬೇಡ ಅಲ್ಲ, ಇವಳು ಹೇಗೆ ಅಂತ ಹೊಡಿತಾ ಇದ್ಲು. ಸಿಕ್ಕಾಪಟ್ಟೆ ಕಾಮಿಡಿಯಾಗಿತ್ತು. ಸೊ ನೋಡಿ ಇಷ್ಟು ಐಟಮ್ಸು. ಬಿರಿಯಾನಿ ಕ್ಯಾಪ್ಚರ್ ಮಾಡಿಲ್ಲ, ವೈಟ್ ರೈಸ್ ಕ್ಯಾಪ್ಚರ್ ಮಾಡಿಲ್ಲ. ಸೊ ಐಟಮ್ಸ್ ಮಾತ್ರ ಸಕ್ಕತ್ತಾಯಿತು. ಪಾಯಸ ಆಗಲಿ ಎಲ್ಲ ಥರ. ನಾನು ಫಿಶ್ಶೇ ಇಷ್ಟಪಡ್ತಾಯಿಲ್ಲ, ಸೊ ಫಿಶ್ನ ಇಷ್ಟಪಟ್ಟೆ. ತುಂಬ ಚೆನ್ನಾಗಿತ್ತು. ಇವರೆಲ್ಲ ಬಂದು ನಮ್ಮ ಅಕ್ಕ ರಿಲೇಟಿವ್ಸು, ಸುಧಾಕ ಅಂತ ನಾನು ಹೇಳಿದ್ನಲ್ಲ, ಹಾಯ್ ಹೇಳ್ತಾರಲ್ಲ ಅವರು. ಸೊ ಇದು ಅವ್ರ ಫ್ಯಾಮ್ಲಿ. ಇವ್ರು 3 ಜನ, ನಮ್ಮ ಅಣ್ಣ, ನಮ್ಮ ಅಕ್ಕ, ಅವ್ರ ಮಗಳು. ಸೊ ಇವ್ರು ನಮ್ಮ ಅತ್ತೆ. ತುಂಬ ಬೇಗ ಬಂದುಬಿಟ್ಟಿರ, ತುಂಬ ಲೇಟಾಗಿದೆ ಅಂತ ಹೇಳ್ತಾಯಿದ್ದೆ. ಏನು ಮಾಡೋಣ ಸೊಸೆ, ಈ ಥರ ಕೆಲಸ ಇರುತ್ತೆ ಅಂತ ಹೇಳ್ತಾಯಿದ್ರು. ಸೊ ನಾವು ಕೂತಿದ್ದೆ ಒಂದು 5 ಬಂದು 5ನೇ ಬಂತಿಕೇನೋ ಕೂತ್ಕೊಂಡಿದ್ವಿ. ಇವರೆಲ್ಲ ಕೂತ್ಕೊಂಡಿದ್ರು. ಸೊ ಹಾಗೆ ಕ್ಯಾಪ್ಚರ್ ಮಾಡಿದೆ. ಸೊ ನಮ್ಮ ಅಕ್ಕ ನಮ್ಮ ಗನಿಕಾಗಿ ತಿನ್ನಿಸ್ತಾಯಿದ್ರು. ಹಾಗೆ ನಮ್ಮ ಅಕ್ಕಗೆ ಸ್ವಲ್ಪ ರೇಗಿಸ್ಕೊಂಡು ಇದ್ದೆ. ಸೊ ಇವರೆಲ್ಲ ಬಂದು ಆವಳಹಳ್ಳಿಯಲ್ಲಿ ಇರೋವಂಥವ್ರು, ನಮ್ಮ ಅಕ್ಕ ಇದ್ದಾರಲ್ಲ ಅವ್ರ ರಿಲೇಟಿವ್ಸು. ಸೊ ಈ ಹುಡುಗಿನೂ ಅಷ್ಟೇ, ಇವಳು ನಮ್ಮ ಅಕ್ಕ ಮಗಳು ಬೇಡ ಕ್ಯಾಪ್ಚರ್ ಮಾಡೋದಂದರು. ನಮ್ಮ ಅಕ್ಕ ಕೇಳ್ತಾ ಯಾವ ಥರ ಇದೆ ಫುಡ್ ಅಂತ, ತುಂಬ ಚೆನ್ನಾಗಿದೆ ಅಂತ. ಅದ್ರದ್ದು ನೋಡಿ ಫುಲ್ ಎಂಜಾಯ್ ಮಾಡ್ತಾಯಿದ್ದು. ಸೊ ನನ್ನ ತಮ್ಮ ಕೋಕೋ ಕೊಟ್ಟ, ತುಂಬ ದಿನ ಆಗಿತ್ತು ಕುಡಿದು, ಏನೋ ಒಂಥರ ಅನ್ನಿಸ್ತು. ಸೊ ಎಲ್ಲ ಮುಗಿಯೋಕ್ಕೆ ಒಂದು 5 o'clock ಆಯಿತು. ನೋಡಿ ಎಲ್ಲ ಬಾಟ್ಲುಗಳೆಲ್ಲ ಎಲ್ಲಂದ್ರಲ್ಲಿ ಬಿದ್ದು. ಅದಾದಮೇಲೆ ಕೂಡ ಪೂಜೆ ಮಾಡಬೇಕಂತೆ. ಸೊ ಎಲ್ಲ ಆದಮೇಲೆನೂ ಪೂಜೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿ ಮುಗಿಸ್ತೀವಿ. ನಾವು ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ವಿ. ಇಲ್ಲಿ ಏರಿಯಾದಲ್ಲಿ ಅವ್ರು ಓನರ್ ಇದ್ದರು, ಬಟ್ ಅವ್ರೇನು ಮಾತಾಡಿಲ್ಲ. ನಾನು ಮತ್ತು ಧೃತಿ ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡ್ರಿ. ಬ್ಯೂಟಿಫುಲ್ ಆಗಿ. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಸೊ ಡ್ರೆಸ್ ಕೂಡ ಚೇಂಜ್ ಮಾಡೀನಿ. ಸೊ ಇವೆಲ್ಲ ಬಿಚ್ಚಾಕಬೇಕು. ಫಸ್ಟು ತೊಗೊಳೋದೇನೋ ತೊಗೊಂಡ್ಬಿಡ್ತೀನಿ ಜಾಸ್ತಿ ಗ್ರಾಮ್ದು, ಮತ್ತು ಕಿವಿಯೆಲ್ಲ ಎಳೀತಾ ಇದೆ. ಸೊ ಅದನ್ನು ಫಸ್ಟ್ ಬಿಚ್ಚಾಕಬೇಕು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತು ಬ್ಯೂಟಿಫುಲ್ ಆಗಿರೋವಂಥ ಡೇ ಆಯಿತು. ತುಂಬ ಎಂಜಾಯ್ ಮಾಡಿದ್ವಿ. ಧೃತಿ ಕೂಡ ತುಂಬ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು.